ಅಂಡ್ ವುಮೆನ್. ವ್ಯಕ್ತಿತ್ವದ ವಿಕಸನಕ್ಕೆ ಮತ್ತೊಂದು ಅವಶ್ಯಕವಾದಂತಹ ಅಂಶ ಯಾವುದು ಅಂತಂದ್ರೆ ಡ್ರೆಸ್ ಕೋಡ್ ಫಾರ್ ಮೆನ್ ಅಂಡ್ ವುಮೆನ್. ಮಹಿಳೆ ಮತ್ತು ಪುರುಷರಿಗೆ ಸಮವಸ್ತ್ರ ಅಂತ. ಸೊ ಯಾವ ತರನಾಗಿ ಡ್ರೆಸ್ ಅನ್ನ ವೇರ್ ಮಾಡಬೇಕು. ಸೊ ವಾಟ್ ಟೈಪ್ ಆಫ್ ದ ಡ್ರೆಸ್ ಮಟೀರಿಯಲ್ಸ್ are suitable to wear, and what type of the dress materials are helps to us to the enhancement of our personality. ಸೊ ಎಂತಹ ಬಟ್ಟೆಗಳನ್ನು ಧಾರಣೆ ಮಾಡಿದ್ರಿಂದ ನಮ್ಮ ವ್ಯಕ್ತಿತ್ವದ ಬೆಳವಣಿಗೆ ಆಗ್ತದೆ. ಎಂತಹ ಬಟ್ಟೆಗಳನ್ನು ನಾವು ಧಾರಣೆ ಮಾಡಬೇಕು. ನಮ್ಮ ಬಟ್ಟೆಗಳು, ನಾವು ಧರಿಸ್ತಕ್ಕಂತಹ ಬಟ್ಟೆಗಳು ನಮ್ಮ ವ್ಯಕ್ತಿತ್ವವನ್ನು ನಿರೂಪಿಸುವಂಥವು. ನಾವು ಧಾರಣೆ ಮಾಡ್ತಕ್ಕಂತಹ ಬಟ್ಟೆಗಳು ನಮ್ಮ ವ್ಯಕ್ತಿತ್ವವನ್ನು ನಿರೂಪಿಸ್ತಾವ. ಸೊ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದಿಸ್ ಥಿಂಗ್, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಾಸ್ತಾವಿಕವಾಗಿ ನೋಡೋಣ. ಆ ನಂತರ ಅದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ವಿಚಾರಧಾರೆಗಳನ್ನ ನಾನು ಇವತ್ತಿನ ಅವಧಿಯಲ್ಲಿ ನಿಮಗೆ ಎಕ್ಸ್ಪ್ರೆಷನ್ ಮಾಡ್ತೀನಿ. Introduction. Neatful dressing system is a foundation of success. Dress should be simple and like officers. Don't use the dark color dress materials and don't use the modern designful different type of the dress materials. Because of these type of the dress materials are not useful to us to the enhancement of our personality. Modern fashionable dress are not helps to us to the enhancement of our overall performance, and these are not to provide the different opportunities to us. For that cause, to wear the neatful dress materials, and these type of the materials are helps to us to the development of our personality. These are the foundations of our success. ಆತ್ಮೀಯ ವಿದ್ಯಾರ್ಥಿಗಳೇ, ಎಂತಹ ಬಟ್ಟೆಗಳನ್ನ ಧಾರಣೆ ಮಾಡಬೇಕು ಅಂತಂದ್ರೆ ನೀಟ್ಫುಲ್ ಆದಂತಹ ಬಟ್ಟೆಗಳು, ನೀಟ್ಫುಲ್ ಆಗಿರ್ತಕ್ಕಂಥ ಬಟ್ಟೆಗಳನ್ನ ಧಾರಣೆ ಮಾಡೋದು. ಬಟ್ಟೆ ನೋಡಿದ್ರೆ ಸೊ ಎಷ್ಟು ನೀಟಾಗಿಟ್ಟಾರ ಬಟ್ಟೆ, ಎಂತ ಒಂದು ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆನೆ ಅವ್ರ ವ್ಯಕ್ತಿತ್ವವನ್ನ ನಾವು ಅಳೆಯಬಹುದು. ಸೊ ಕ್ಲಾತಿಂಗ್ ಫೆಡರಿಂಗ್ ಕ್ಲಾತ್ಸ್, ಮುದುಡಿ ಆಗಿರ್ತಕ್ಕಂತಹ ಬಟ್ಟೆಗಳಲ್ರಿ. ಸೊ ಡೋಂಟ್ ಯೂಸ್ that type of the cloths. ಅಂತಹ ಬಟ್ಟೆಗಳನ್ನ ಧಾರಣೆ ಮಾಡಬಾರ್ದ್ರಿ. ಮುದುಡಿರ್ತಕ್ಕಂತಹ ಬಟ್ಟೆ ಏನನ್ನ ಸೂಚಿಸ್ತದ ಅಂತಂದ್ರೆ ಸೊ ನಾವು ನೀಟ್ ಇಲ್ಲ ಅಂತ ಸೂಚಿಸ್ತದ. ಸೊ ಎಂತಹ ಬಟ್ಟೆಗಳನ್ನ ಧಾರಣೆ ಮಾಡಬೇಕು? ಐರನ್ ಮಾಡಿರ್ತಕ್ಕಂಥವು, ಐರನ್ ಮಾಡಿರ್ತಕ್ಕಂತಹ ಬಟ್ಟೆಗಳನ್ನ ಧಾರಣೆ ಮಾಡೋದು ಅದು ಏನನ್ನ ಕಲ್ಪಿಸ್ತದ ಅಂತಂದ್ರೆ ನಮ್ಮ ಯಶಸ್ವಿಗೆ ಒಂದು ಬುನಾದಿ, ಯಶಸ್ವಿಗೆ ಒಂದು ಫೌಂಡೇಶನ್. ಸೊ ಅದನ್ನ ಹಾಕಿ ಕೊಡ್ತದ ಅದು. ನೀಟ್ಫುಲ್ ಆಗಿ ಐರನ್ ಹೊಡೆದಿರ್ತಕ್ಕಂತಹ ಬಟ್ಟೆಗಳನ್ನ ಧಾರಣೆ ಮಾಡೋದು. ಮತ್ತು ಡ್ರೆಸ್ ಹೆಂಗಿರ್ಬೇಕಂತಂದ್ರೆ ಇಟ್ ಶುಡ್ ಬಿ ಸಿಂಪಲ್ ಅಂಡ್ ಜಸ್ಟ್ ಇಟ್ ಇಸ್ ಲೈಕ್ ಆಫೀಸರ್ಸ್. ಡ್ರೆಸ್ಸು ಹೆಂಗಿರ್ಬೇಕಂದ್ರೆ ಸಿಂಪಲ್ ಆಗಿರ್ಬೇಕು.
ಅಂಡ ಬಂಡ ಎಂತೆಂಥವರೇ ಬಟ್ಟೆಗಳನ್ನ ಧಾರಣೆ ಮಾಡಬಾರ್ದ್ರಿ. ನೋಡ್ರಿ ನೀವು ಮಾಡರ್ನ್ ಫ್ಯಾಷನ್ ವರ್ಲ್ಡ್ನೊಳಗ ಬಟ್ಟೆಗಳನ್ನ ಧಾರಣೆ ಮಾಡಿದ್ದಾದ್ರೆ ಅದನ್ನ ಗಮನಿಸಿದವರಿಗೆ ಇಷ್ಟು ವಂಡರ್ ಅನಿಸ್ತದೆ, ಎಂಥದಪ್ಪ ಇದು ಡ್ರೆಸ್ಸು ಅಂತ ಹೇಳ್ಬಿಟ್ಟು. ಇದು ಹೊಸತೋ ಹಳೆದೋ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಲಿಕ್ಕೆ. ಡ್ರೆಸ್ ಶುಡ್ ಬಿ ಸಿಂಪಲ್. ಹೆಂಗಿರ್ಬೇಕು? ಬಹಳಷ್ಟು ಸೀದಾ ಸಾದಾ ಆಗಿರ್ತಕ್ಕಂತಹ ಉಡುಗೆ ಆಗಿರ್ಬೇಕು. ಅದು ಯಾವ ತರನಾಗಿರ್ಬೇಕಂದ್ರೆ, ಆಫೀಸರ್ಸ್ ಇರ್ತಾರಲ್ಲ, ಸೊ ಸರ್ಕಾರಿ ಕಚೇರಿಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ, ಬೇಡ ಖಾಸಗಿ ಸಂಸ್ಥೆಗಳಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅಧಿಕಾರಿಗಳು ಇರ್ತಾರಲ್ಲ, ಅಧಿಕಾರಿಗಳು ಧಾರಣೆ ಮಾಡ್ತಕ್ಕಂತಹ ಬಟ್ಟೆಯ ತರನಾಗಿರ್ಬೇಕು. ಅಧಿಕಾರಿಗಳು ಎಂಥ ಬಟ್ಟೆಗಳನ್ನು ಧಾರಣೆ ಮಾಡ್ತಾರ? ಆತ್ಮೀಯ ವಿದ್ಯಾರ್ಥಿಗಳೇ, ಹೆಚ್ಚು ಕಡಿಮೆ ಇದು ನಿಮ್ಗ ಗಮನಕ್ಕದ. ಎಂಥವ್ರಿ? ಸಿಂಪಲ್ ಚೆಕ್ಸು, ಇಲ್ಲ ಲೈನಿಂಗ್ ಶರ್ಟ್ಸು, ಆಸ್ ಮಚ್ ಆಸ್ ಪಾಸಿಬಲ್ ವೈಟ್ ಕಲರ್ ಡ್ರೆಸ್ಸು. ಸೊ ಇಂಥವನ್ನು ಆಫೀಸರ್ಸು ಯೂಸ್ ಮಾಡ್ತಾರ. ಲೈಕ್ ಆಫೀಸರ್ಸ್ ಯಾವ ತರ ಬಟ್ಟೆಗಳನ್ನ ಧಾರಣೆ ಮಾಡ್ತಾರಲ್ಲ, ಅಂತಹ ಬಟ್ಟೆಗಳನ್ನ ಧಾರಣೆ ಮಾಡಬೇಕು. ಸಿಂಪಲ್ ಇರಬೇಕು. ಸೊ ವೈಟ್ ಕಲರ್ ಬಟ್ಟೆ ಆದ್ರೆ ಬಹಳ ಒಳ್ಳೆಯದು. ಆಮೇಲೆ ಸಿಂಪಲ್ ಚೆಕ್ಸು ಅಥವಾ ಸಿಂಪಲ್ನಾಗ ಲೈನಿಂಗು, ಇಲ್ಲ ಪ್ಲೇನ್, ಇಟ್ ಇಸ್ ಓಕೆ. ಈ ತರನಾದಂತಹ ಒಂದು ಬಟ್ಟೆಗಳು ನಾವು ಧರಿಸಲ್ಪಡೋದ್ರಿಂದ, ಇಂತಹ ಬಟ್ಟೆಗಳನ್ನ ನಾವು ಧರಿಸಲ್ಪಡೋದ್ರಿಂದ ನಮ್ಮ ವ್ಯಕ್ತಿತ್ವದ ನಿರೂಪಣೆ ಆಗ್ತದ. ಡ್ರೆಸ್ ಮಟೀರಿಯಲ್ಸ್ಗಳನ್ನು ನಾವೇನು ವೇರ್ ಮಾಡ್ತಿಲ್ಲ ಕನ್ನಡಿ ಮುಂದೆ ನಿಂತಾಗ, ಸೊ ನಮ್ಮನ್ನ ನಾವೇ ನೋಡ್ಕೊಂಡಾಗ ಬಹಳ ಸಿಂಪಲ್ ಅನ್ನುವಂಗಿರ್ಬೇಕು, ಬಟ್ ಬಹಳಷ್ಟು ಅವು ವರ್ತ್ಫುಲ್ ಆಗಿರ್ತಕ್ಕಂಥವಾಗಿರ್ಬೇಕು. ಮತ್ತೊಬ್ಬ ನೋಡಿ ಎಂತ ಹಾಕೊಂಡು ಬಂದ ನೋಡಪ್ಪ ಅವ ಅಂತ ಹೇಳ್ಕಿಂದ ಅನ್ನುವಂಗ ಸೊ ಡ್ರೆಸ್ಸು ಇರಬಾರ್ದು. ಡೋಂಟ್ ಯೂಸ್ ದ ಡಾರ್ಕ್ ಕಲರ್ ಡ್ರೆಸ್ ಮಟೀರಿಯಲ್ಸ್ ಅಂಡ್ ಡಿಫರೆಂಟ್ ಡಿಸೈನ್ಫುಲ್ ಡ್ರೆಸ್ ಮಟೀರಿಯಲ್ಸ್. ಧಾರಣೆ ಮಾಡ್ತಕ್ಕಂಥ ಬಟ್ಟೆಗಳು ಓವರ್ ರಬ್ ಇರಬಾರ್ದ್ರಿ. ರಬ್ ಕಲರ್ ಅಂತ ನೋಡ್ರಿ, ರಬ್ ಕಲರ್, ರೆಡ್ ಕಲರ್ ಶರ್ಟ್ ಹಾಕೊಳ್ಳೋದು ಬೇಡ, ರೆಡ್ ಕಲರ್ ಒಂದು ಟಿ ಶರ್ಟ್ ಹಾಕೊಳ್ಳೋದು. ಆಮೇಲೆ ಅದ್ರ ಕೆಳಗಡೆ ಎಂತದ್ ಹಾಕೋದು ಅಂದ್ರೆ, ಮಳೆಕಾಲ ಮೇಲೆ ಹೊಡೆದಿರ್ತಕ್ಕಂಥ ಹೊಸದೊಂದ ಪ್ಯಾಂಟು ಅಂತ ಡಿಸೈನ್ ಅನ್ನುವಂಗ ಅನಿಸ್ಬೇಕು. ಅಂಥದೊಂದು ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದು. ಆ ಪ್ಯಾಂಟ್ ಅನ್ನು ನೋಡ್ರೆ ಆ ಪ್ಯಾಂಟ್ ತುಂಬೆಲ್ಲನೂ ಪಾಕೆಟ್ಸ್ ಇರ್ತಾವ. ಸೊ ಫ್ರಂಟು ಬ್ಯಾಕು ಹಂಗೆ ಕೆಳಗಿನ ತಕ್ಕ ಹೋಗಿ ಅಂದ್ರೆ ಪಾದದವರೆಗೂ ಪಾಕೆಟ್ಸ್ಗಳೊಳಗನ ಪ್ಯಾಂಟ್ ರೆಡಿ ಆಗೈತೇನೋ ಅನ್ನುವಂಗ ಸೊ ಪ್ಯಾಂಟ್ ಇರ್ತದ. ಡೋಂಟ್ ಯೂಸ್ ದಟ್ ಟೈಪ್ ಆಫ್ ದ ಡ್ರೆಸ್ ಮಟೀರಿಯಲ್ಸ್. ಮಾಡರ್ನ್ ಫ್ಯಾಷನ್ ಹೆಂಗದ ರೀ? ಚೆನ್ನಾಗಿರ್ತಕ್ಕಂಥ ಪ್ಯಾಂಟ್ ಅನ್ನ ಮೊಳಕಾಲ ಮೇಲೆ ಹರ್ಕೊಳ್ಳೋದು. ಸೊ ಅದು ಹೊಸದು, ಅದಕ್ಕೆ ಅದು ಹರಿದಕ್ಕನ್ನ ರೇಟ್ ಜಾಸ್ತಿ ಕೊಟ್ಕೊಳ್ಳೋದು. ಇದು ಜೆಂಟ್ಸ್ ಸೆಕ್ಟರ್ದೊಳಗ ಇಟ್ ಇಸ್ ಕ್ವೈಟ್ ಕಾಮನ್ ಆಗಿಬಿಟ್ಟದ. ಆಮೇಲೆ ಸೊ ಎಂಥವ್ರಿ ಟಿ ಶರ್ಟ್ಸ್ಗಳನ್ನ ಪರ್ಚೇಸ್ ಮಾಡಿರ್ತಾರೆ ಬಹಳಷ್ಟು ಜನ ನೋಡಿದ್ದೀನಿ ನಾನು. ಆ ಟಿ ಶರ್ಟ್ಸ್ ಮೇಲೆ ಏನೇನೋ ನೋಟೆಡ್ ಇರ್ತದ. ಏನಿರ್ತಂದ್ರೆ ಐ ಆಮ್ ಎ ಬ್ರಾಡ್ ಬಾಯ್, ಐ ಆಮ್ ಎ ಜೆಂಟ್ಲ್ಮನ್ ಅಂತ ಯಾವ ಟಿ ಶರ್ಟ್ ಮೇಲೆ ಬರ್ದ್ರಂಗಿಲ್ರಿ. ಐ ಆಮ್ ಎ ಬ್ರಾಡ್ ಬಾಯ್. ಸೊ ಇಂಥವು ಏನಾರೇ ಇರ್ತಾವ ಅಂಥದ್ ಪರ್ಚೇಸ್ ಮಾಡೋದು, ಅದಕ್ಕೆ ದುಬಾರಿ ದುಡ್ಡು ಕೊಡ್ತಿರೋದು, ತಗೊಂಡ ಅವತನ್ನ ವೇರ್ ಮಾಡೋದು ಬೇಡ. ಓವರ್ ಕಲರ್ ಇರ್ತವಲ್ಲ, ರೆಡ್ಡು, ಸೊ ಇನ್ನೊಂದು ಯಾವ್ದು ಡಿಫ್ರೆಂಟ್ ನಮೂನಿ ಕಲರ್ ಇರ್ತದ, ಬಹಳಷ್ಟು ಓವರ್ ಕಲರ್, ಅಂತ ಬಟ್ಟೆಗಳನ್ನ ಧಾರಣೆ ಮಾಡೋದು. ಸೊ ಇದು ಅಪ್ರಸ್ತುತ ಅಂತ. ಈ ತರದಂತ ಡ್ರೆಸ್ ಮಟೀರಿಯಲ್ಗಳನ್ನ ವೇರ್ ಮಾಡೋದು ಬೇಡ. ಡೋಂಟ್ ಯೂಸ್ ದ ಡಾರ್ಕ್ ಅಂಡ್ ಡಿಫರೆಂಟ್ ಡಿಸೈನ್ ಫುಲ್ ಡ್ರೆಸ್ಸಸ್. ವಿಭಿನ್ನವಾಗಿರ್ತಕ್ಕಂತಹ ರೀತಿಯ ಡಿಸೈನ್ದಲ್ಲಿ ಇವತ್ತಿನ ಮಾಡರ್ನ್ ಫ್ಯಾಷನ್ ಅಂತ ಕರಿತಿಲ್ಲ, ಫ್ಯಾಷನ್ ವರ್ಲ್ಡ್ ದೊರಕತಕ್ಕಂಥವು ಇಂತಹ ಬಟ್ಟೆಗಳನ್ನ ಧಾರಣೆ ಮಾಡಬಾರ್ದು.
ಮತ್ತೆ ಎಂಥವು ಇರ್ಬೇಕ್ರಿ ಬಟ್ಟೆಗಳು? ಎಂಥವು ಧಾರಣೆ ಮಾಡ್ಬೇಕು ವಿದ್ಯಾರ್ಥಿಗಳೇ? ಡ್ರೆಸ್ ಶುಡ್ ಬಿ ಸಿಂಪಲ್ ಅಂಡ್ ಇಟ್ಸ್ ಜಸ್ಟ್ ಲೈಕ್ ಆಸ್ ಆಫೀಸರ್ಸ್ ಡ್ರೆಸ್. ಇದು ಹೆಂಗಿರ್ಬೇಕಂದ್ರೆ ಆಫೀಸರ್ ಧಾರಣೆ ಮಾಡ್ತಾರಲ್ಲ ಡ್ರೆಸ್, ಆ ತರದಂತ ಒಂದು ಬಟ್ಟೆ ಆಗಿರ್ಬೇಕು. ಅಂಥದ್ದಾಗಿತ್ತಂದ್ರೆ ಸೊ ವ್ಯಕ್ತಿತ್ವದ ಬೆಳವಣಿಗೆಗೆ ಅದು ಸಹಾಯಕಾರಕ ಆಗ್ತದೆ. ಎಂತಂದ್ರೆ ಕಿತ್ತೋಗದ ಪ್ಯಾಂಟು, ಜೀನ್ಸ್ ಪ್ಯಾಂಟು ಹೊಸದ್ ಹಾಕೊಂಡ ನಾಳೊಂದು ಟಿ ಶರ್ಟ್ ಹಾಕೊಂಡ ಸೊ ಹೆಂಗನ ಇದ್ದೀವಿ ಅಂತಂದ್ರೆ ಅದು ವ್ಯಕ್ತಿತ್ವದ ವಿಕಸನಕ್ಕೆ ನಾಂದಿಯನ್ನ ಹಾಡೋದಿಲ್ಲ, ಅದಕ್ಕೊಂದು ತಳಪಾಯ ಆಗೋದಿಲ್ಲ. ಇದು ಜೆಂಟ್ಸ್ ಸೈಡ್ ಆದ್ರೆ ಸೊ ನಾವು ಅಟ್ ಪ್ರೆಸೆಂಟ್ ಲೇಡೀಸ್ ಫ್ಯಾಷನ್ಸ್ ಆರ್ ಹಿಯರ್ ಇನ್ ದ ಡಿಫರೆಂಟ್ ಡ್ರೆಸ್ ಮಟೀರಿಯಲ್ಸ್. ಮಹಿಳೆಯರ ಮಟ್ಟಿಗೆ ನೋಡಿದಾಗೂ ಸಾಕಷ್ಟು ಡಿಸೈನ್ ಫುಲ್ ಆಗಿರ್ತಕ್ಕಂಥ ಬಟ್ಟೆಗಳು ಅಂತವ. ಡ್ರೆಸ್ ಕೋಡ್ ಫಾರ್ ವುಮೆನ್ ಅಂತ ಬರ್ತದೆ ನೆಕ್ಸ್ಟ್. ಸೊ ಆ ಸಂದರ್ಭದಲ್ಲಿ ಅದನ್ನು ಚರ್ಚೆ ಮಾಡ್ತೀನಿ ನನ್ನ ಜೊತೆಗೆ. ಸೊ ಇಂತಹ ಬಟ್ಟೆಗಳನ್ನು ಧಾರಣೆ ಮಾಡೋದು ಅಪ್ರಸ್ತುತ. ನೀಡ್ಫುಲ್ ಡ್ರೆಸ್ಸಿಂಗ್ ಈಸ್ helps to us to the development of our personality or to the enhancement of our personality, no doubt. ಸೊ ಡ್ರೆಸ್ ಕೋಡ್ಸ್ ಗಳನ್ನ ಯಾಕೆ ನಾವು ಹಾಕ್ಬೇಕು? ಅದರಿಂದ ಹೆಂಗ್ ವ್ಯಕ್ತಿತ್ವದ ಬೆಳವಣಿಗೆ ಆಕೈತಿ ಅನ್ಬೋದು ನೀವು. ಪರ್ಸನಾಲಿಟಿ ಡೆವಲಪ್ಮೆಂಟ್ಗೆ ನಾವು ವೇರ್ ಮಾಡ್ತಕ್ಕಂಥ ಡ್ರೆಸ್ಸಿಗೆ ಏನ್ ಸಂಬಂಧ ಅಂತ ಅನ್ಬೋದು. So there is a good relationship in between the development of personality and what we have to wear the different types of the dress materials, that both thing. ನಾವು ಧಾರಣೆ ಮಾಡ್ತಕ್ಕಂಥ ಬಟ್ಟೆಗಳವಲ್ರಿ, ಆ ಬಟ್ಟೆಗೆ ನಮ್ಮದೇ ಆದಂತಹ ಒಂದು ವ್ಯಕ್ತಿತ್ವಕ್ಕ ಬಹಳಷ್ಟು ಸಂಬಂಧ ಅದ. ನೀಟ್ಫುಲ್ ಆಗಿ ಡ್ರೆಸ್ ಮಾಡಿದವನ ವ್ಯಕ್ತಿತ್ವ ವಿಶಿಷ್ಟವಾಗಿರ್ತಕ್ಕಂಥದ್ದು, ವಿಭಿನ್ನವಾಗಿರ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥದ್ದು. ಸೊ ಅವನ ಪರ್ಸನಾಲಿಟಿ ಎಷ್ಟು ಒಳ್ಳೇದದ ಅಂತ ಹೇಳ್ಬಿಟ್ಟ ಜನ ಅವನ ಕಡೆಗೆ ಆಕರ್ಷಿತರಾಗಿರ್ತಕ್ಕಂತಹ ಒಂದು ವ್ಯಕ್ತಿತ್ವ ಆಗಿರ್ತದೆ. ನಾನು ಆಗ್ತಾನೆ ಚರ್ಚೆ ಮಾಡಿದೆ ಏನು. ಸೊ ಎಂತಂದ್ರೆ ಡಿಫ್ರೆಂಟ್ ಡಿಸೈನಿನಿಂದ ಕೂಡಿರ್ತಕ್ಕಂಥ ಡ್ರೆಸ್ಸು, ಡಾರ್ಕ್ ಕಲರ್ ಡ್ರೆಸ್ಸು, ಸೊ ಇವುಗಳನ್ನ ಯೂಸ್ ಮಾಡ್ಕೊಂತ ಹೋದಿವಿ ಅಂದ್ರೆ ಇವುಗಳನ್ನ ಯೂಸ್ ಮಾಡೋದ್ರಿಂದ ಏನಾಗಂಗಿಲ್ಲ, ಉತ್ತಮ ವ್ಯಕ್ತಿತ್ವ ಅಂತ ಹೇಳ್ಬಿಟ್ಟು ಜನ ಅದನ್ನ ಕಂಡುಕೊಳ್ಳಿಕ್ಕೆ ನಮ್ಮ ಬಗ್ಗೆ ಎಂದೂ ಸಾಧ್ಯ ಇಲ್ಲ. ಅವ್ನ ಡ್ರೆಸ್ ನೋಡ್ರೆ ಗೊತ್ತಾಕತ್ತೇಳ್ರಿ ಅವ ಎಂಥವದಾನ ಅಂತ ಹೇಳ್ಕಿಂದ ಜನ ಬೆರಳು ಮಾಡಿ ತೋರಿಸ್ಕೊಳ್ತಕ್ಕಂತಹ ಒಂದು ಪರ್ಸನಾಲಿಟಿ ಅದಾಗಿರ್ತದೆ. Our dress codes are creates the discipline in our life. Dress codes are creates the discipline in the all men and women, and these are basements to the development of personality. ನಾವು ಧಾರಣೆ ಮಾಡ್ತಕ್ಕಂಥ ಬಟ್ಟೆಗಳು ನೋಡ್ರಿ ನೀವು. ಸೊ ಅವು ನಮ್ಮಲ್ಲಿ ಏನು ಸೃಷ್ಟಿ ಮಾಡ್ತಾವ, ಏನನ್ನ ನಿರ್ಮಾಣ ಮಾಡ್ತಾವ ಅಂತಂದ್ರ ನಾವು ಧಾರಣೆ ಮಾಡ್ತಕ್ಕಂಥ ಡ್ರೆಸ್ಸು ಡಿಸಿಪ್ಲಿನ್ ಅನ್ನ ಸೃಷ್ಟಿಸ್ತಾವ. ಪುರುಷ ಆಗಿರ್ಬೋದು ಇಲ್ಲ ಮಹಿಳೆ ಆಗಿರ್ಬೋದು, ಪುರುಷ ಧಾರಣೆ ಮಾಡ್ತಕ್ಕಂತಹ ಡ್ರೆಸ್ ಮಟೀರಿಯಲ್ಸು ಆ ಪುರುಷನ ಒಂದು ಶಿಸ್ತು, ಡಿಸಿಪ್ಲಿನ್ ಇಲ್ಲ ಅದನ್ನು ಸೂಚಿಸ್ತದೆ. ಒಬ್ಬ ಮಹಿಳೆ ಧಾರಣೆ ಮಾಡ್ತಕ್ಕಂತಹ ಒಂದು ಡ್ರೆಸ್ ಮಟೀರಿಯಲ್ ಆಕೆಯ ಡಿಸಿಪ್ಲಿನ್ ಎಷ್ಟದ ಅಂತ ಹೇಳ್ಬಿಟ್ಟು ಆಕೆಯ ಡಿಸಿಪ್ಲಿನ್ ಅನ್ನ ಅದು ತೋರಿಸಿಕೊಡ್ತದ. ಇವು ಏನ್ರಿ ವ್ಯಕ್ತಿತ್ವದ ವಿಕಸನಕ್ಕ ತಳಪಾಯ, ಬೇಸ್ಮೆಂಟ್ ಆಗಿರ್ತಾವ. ಅವ್ರಿಂದನ ಗೊತ್ತಾಗ್ತದ ಇವ್ರ ವ್ಯಕ್ತಿತ್ವ ಎಂಥದ್ದದ ಅಂತ ಹೇಳಿ. ಸೊ if our dress
materials are variety designful materials or dress materials and wrinkled clothes either in women or men. These are decreases our daring. These are decreases our self-confidence. These are decreases our interest. No doubt, this is create the negative personality of us. ನೋಡಿ ನಾವು ಧಾರಣೆ ಮಾಡಿರ್ತಕ್ಕಂಥ ಬಟ್ಟೆಗಳು ಏನು ಬಹಳಷ್ಟು ಮುದ್ರಿಯಾಗಿದ್ದು ಹೆಂಗೆಂಗನೋ ಡಿಸೈನ್ ಇಂದ ಕೂಡಿದ್ದು ಅಂತಂದ್ರೆ ಅವತ್ತನ್ನ ಹಾಕಿದಾಗ ನಮ್ಮ ಮನಸ್ಸಿಗೆ ಏನ್ ಅನಿಸ್ತದ ಅಂತಂದ್ರೆ ಇದ್ದಂತಹ ಒಂದು ಆತ್ಮಸ್ಥೈರ್ಯ ಉಳಿಯಂಗಿಲ್ಲ, ಅದನ್ನ ಕಳ್ಕೊಂತೀವಿ. ಸೊ ಮುದ್ರಿಯಾಗಿರ್ತಕ್ಕಂಥ ಬಟ್ಟೆ ಹಾಕಿರ್ತೀವಿ, ಜನ ಏನಂತಾರೆ ನ್ಯಾಂಬಲ್ಲಪ್ಪ, ನನ್ನ ನೋಡಕತ್ತೀರ ಅವರು, ನನ್ನ ನೋಡ್ತಾ ಇದ್ರ ಅವರು, ಸೊ ನನ್ನ ಬಟ್ಟೆ ಬಗ್ಗೆ ಏನು ಮಾತಾಡಕತ್ತೀರಿ ಅಂಬಲ್ಲ. ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಲಿಲ್ಲ, ಸೆಲ್ಫ್ ಕಾನ್ಫಿಡೆನ್ಸ್ ಉಳಿಯಂಗಿಲ್ಲ. ಯಾವುದೋ ಒಂದು ಕೆಲಸ ಮಾಡ್ಬೇಕಂತ ಇರ್ತದೆ, ಆ ಕೆಲಸದ ಮೇಲೆ ಆಸಕ್ತಿ ಉಳಿಯಂಗಿಲ್ಲ. ನಾನು ಇವತ್ತು ಇಂಥ ಬಟ್ಟೆ ಹಾಕಿದ್ದೀನಿ, ಸೊ ಎಷ್ಟರ ಮಟ್ಟಿಗೆ ಒಳ್ಳೇದದ, ಎಷ್ಟರ ಮಟ್ಟಿಗೆ ಕೆಟ್ಟದ, ಜನ ಇದ್ರ ಬಗ್ಗೆ ಏನ್ ಆಡ್ಕೊಂತಾರ, ಐದರ್ ಮೆನ್ ಆರ್ ವುಮೆನ್ ಯಾರೇ ಇರಲಿ, ಅವರು ಇದನ್ನ ಆಲೋಚನೆ ಮಾಡ್ತಾರೆ, ಮಾಡ್ಲಿಕ್ಕೆ ಹಸ್ತದ ನಾವು ಧಾರಣೆ ಮಾಡಿರ್ತಕ್ಕಂಥ ಡ್ರೆಸ್. ಅದೇ ಸಿಂಪಲ್ ಡ್ರೆಸ್ ಆಫೀಸರ್ಸ್ ಧಾರಣೆ ಮಾಡ್ತಕ್ಕಂಥ ಒಂದು ದಿಶೆಯೊಳಗಿನ ಒಂದು ಡ್ರೆಸ್ ಇತ್ತು, ಅದನ್ನೇ ನೀಟಾಗಿ ಐರನ್ ಮಾಡಿ ಹಾಕಿದ್ದೀವಿ. ಸೊ ಅವಾಗ ಸೆಲ್ಫ್ ಕಾನ್ಫಿಡೆನ್ಸ್ ಇರ್ತದ, ಯಾವ ಕೆಲಸ ಮಾಡ್ಬೇಕಂತ ಇರ್ತೀವಿ ಆ ಕೆಲಸದಲ್ಲಿ ಆಸಕ್ತಿ ಇರ್ತದ. ನಮ್ಮ ವ್ಯಕ್ತಿತ್ವದ ಒಂದು ಏಳಿಗೆಗೆ, ವ್ಯಕ್ತಿತ್ವದ ಒಂದು ವಿಕಸನಕ್ಕ, ವ್ಯಕ್ತಿತ್ವದ ಸರ್ವತೋಮುಖ ಪ್ರಗತಿಗೆ ಬಹುಶಃ ಡ್ರೆಸ್ ಕೋಡ್ ಬಹಳಷ್ಟು ಸಹಾಯಕಾರಕ, ಬಹಳಷ್ಟು ಹೆಲ್ಪ್ ಮಾಡ್ತದ. ಡ್ರೆಸ್ ಕೋಡ್ಸ್ಗಳ ವ್ಯಕ್ತಿತ್ವದ ನಿರ್ಮಾಣದ ದಿಶೆಯೊಳಗ ಒಂದು ತಳಪಾಯವಾಗಿ ಭದ್ರ ಬುನಾದಿಯನ್ನ ಸೃಷ್ಟಿ ಮಾಡ್ತಕ್ಕಂಥವಾಗಿದ್ದವ. ಸೊ ಹಂಗಾದ್ರೆ ವಾಟ್ ಆರ್ ದ ಹೈಲೈಟ್ಸ್ ಆಫ್ ದಿಸ್ ಡ್ರೆಸ್ ಕೋಡ್ ಫಾರ್ ಮೆನ್ ಅಂಡ್ ವುಮೆನ್? ಡ್ರೆಸ್ ಕೋಡ್ಗೆ ಸಂಬಂಧಪಟ್ಟಂಗ ಓವರ್ ವ್ಯೂ ಏನದ ಅಂತ, ಓವರ್ ವ್ಯೂ ಏನದ ಅಂತ ಯಾಕಿಂದ ಸ್ವಲ್ಪ ನಾವು ಅವಲೋಕನೆ ಮಾಡಕತ್ತೀವಿ. ಅಂದ್ರೆ ನಾನು ಕೆಲವೊಂದಿಷ್ಟನ್ನ ಇಲ್ಲಿ ಹೇಳಲಿಕ್ಕೆ ಆಗ್ತಿರಂಗಿಲ್ಲ, ಅಂತವನ್ ಜಸ್ಟ್ ಹಂಗ ಇಂಟು ಬ್ರಾಕೆಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಷ್ಟೇ. ಸೊ ಹೈಲೈಟ್ಸ್: ಮೇಕಿಂಗ್ ಅಂಡ್ ಇಂಪ್ರೆಷನ್. ಮೇಕಿಂಗ್ ಅಂಡ್ ಇಂಪ್ರೆಷನ್ ಫ್ಯಾಕ್ಟರ್ಸ್ ಆಫ್ ಡ್ರೆಸ್ ಕೋಡ್ಸ್ ಇವು. ಸಮವಸ್ತ್ರದ ಲಕ್ಷಣಗಳು ಅಥವಾ ಅಂಶಗಳು ಅಂತ. ಮೇಕಿಂಗ್ ಅಂಡ್ ಇಂಪ್ರೆಷನ್ಸ್. ಸೆಕೆಂಡ್ ಒನ್, ಬಿಲ್ಡಿಂಗ್ ಯುವರ್ ಪ್ರೊಫೆಷನಲ್ ವಾರ್ಡ್ರೋಬ್. Building your professional wardrobe. The next specifics of dress. Next business professionals. Next business casuals. Then do's and do nots. These all are the highlights or overview or factors of this dress code for men and women. In these all things, first one is here, making and impression. Making and impression. As per census, all or observe the overall society. Probably 65% of other persons perceptions of you is based on how you like the different dresses. How you like the different dresses. ಶೇಕಡ 55% ಜನತೆ
ಇತರೆ ವ್ಯಕ್ತಿಗಳನ್ನ ಹೆಂಗ ಗ್ರಹಿಸ್ತಾರ ಅಂತಂದ್ರ, ಹೆಂಗ ಗ್ರಹಿಕೆ ಮಾಡ್ಕೊಂತಾರ ಅಂತಂದ್ರ, ನಾವು ಎಂತಹ ವಿಭಿನ್ನ ರೀತಿಯ ಬಟ್ಟೆಗಳನ್ನ ಧಾರಣೆ ಮಾಡಿದ್ದೀವಿ ಅನ್ನೋದ್ರ ಮೇಲೆನೆ ನಮ್ಮನ್ನ ಗ್ರಹಿಸ್ತಾರ. ಮೋರ್ ದನ್ 55% ಆಫ್ ಅಂಡರ್ ಪರ್ಸನ್ಸ್. ನಾವು ಹಾಕಿರ್ತಕ್ಕಂಥ ಬಟ್ಟೆಗಳು ಹಳೆದಿದ್ರು ಚಿಂತೆ ಇಲ್ಲ. ವಾಟ್ we wear, the different clothes, if it is old, no doubt, sorry, no problem, if it is old, no problem, but you should make it neatful and wear it proper, because of 55% of another person's perception of you is based on how you like. ಬಟ್ಟೆ ಹಳೆದಿದ್ದು ಚಿಂತೆ ಇಲ್ಲ, ಅದನ್ನೇ ನೀಟಾಗಿ ವ್ಯವಸ್ಥಿತವಾದಂತ ರೀತಿಯೊಳಗೆ ಧಾರಣೆ ಮಾಡ್ಬೇಕು. ಯಾಕಂದ್ರೆ ಸಮಾಜದಲ್ಲಿ ಇರ್ತಕ್ಕಂತಹ 55% ಜನ ನಾವ್ ಎಂಥವ್ರು ಅಂತೇಳಿ ಅದನ್ನ ನೋಡ್ತಿರ್ತಾರ. ಇದನ್ನ ಹೇಳೋ ಮುಂದೆ ಸುಮ್ಮನೆ ನಾನು ಒಂದ್ ಸಂಗತಿ ನನಗೆ ಗಮನಕ್ಕೆ ಬರ್ತಾ ಇದೆ. ಏನಂತಂದ್ರ ಆತ್ಮೀಯ ವಿದ್ಯಾರ್ಥಿಗಳೇ, ಅರಿವು ಇಲ್ಲ ಅಂತಂದ್ರು ಸರಿ, ಆದ್ರ ಅರಿವೇ ಇರ್ಬೇಕಂತ. ಅರ್ಥ ಆಯ್ತಲ್ಲ? ಅರಿವು ಇರ್ಲಿಕ್ಕೂ ಅಷ್ಟ ಹೊತ್ತು, ಅರಿವು ಇರ್ಲಿಕ್ಕೂ ಅಷ್ಟ ಹೊತ್ತು ಅರಿವೇ ಇರ್ಬೇಕಂತ. ಅರಿವು ಅಂತಂದ್ರ ಅರಿವು ಅರಿವೇ ವ್ಯತ್ಯಾಸ ಗೊತ್ತಾಗ್ತದ? ಅರಿವು ಅಂತಂದ್ರ ರೀ ವಿದ್ಯಾರ್ಥಿಗಳೇ ತಿಳುವಳಿಕೆ, ಅರಿವು ಅಂತಂದ್ರೆ ತಿಳುವಳಿಕೆ. ಸೊ ತಿಳುವಳಿಕೆ ಇಲ್ಲ ಅಂತಂದ್ರು ಅಷ್ಟ ಹೋಯ್ತು. ಅರಿವಿ ನೀಟ್ಫುಲ್ ಆಗಿರ್ಬೇಕು, ಅರಿವಿ ಒಳ್ಳೇದಾಗಿರ್ಬೇಕು ಅಂತ. ಸೊ ಇಲ್ಲಿ ಬಹಳಷ್ಟು ವೆರೈಟಿಯಾಗಿ ಡ್ರೆಸ್ ಮಾಡ್ಯಾನ ಅಂತಂದ್ರೆ ಬಹಳ ತಿಳುವಳಿಕೆ ಐತಿ, ಅವನಲ್ಲಿ ಬಹಳ ನಾಲೆಜ್ ಐತಿ ಅಂತಲ್ಲ. ಬಟ್ ಸಿಂಪಲ್ ಡ್ರೆಸ್ ಮಾಡಿರ್ತಾನ ಅಂತಂದ್ರ ಅವನಲ್ಲಿ ನಾಲೆಜ್ ಇಲ್ಲ, ಅವನಿಗೆ ತಿಳುವಳಿಕೆ ಇಲ್ಲ ಅಂತಲ್ಲ, ಅವ ಒಳ್ಳೆವ ಅಲ್ಲ ಅಂತಲ್ಲ. ಬಹಳ ನೀಟಾಗಿ ವೆರೈಟಿ ಡ್ರೆಸ್ ಮಾಡ್ತಾನ, ಸ್ವಭಾವತಃ ಕೆಟ್ಟ ಗುಣಗಳು ಅವನಲ್ಲಿ ಇರ್ತಾವ. ಸೊ 55% ಆಫ್ ಅಂಡರ್ ಪರ್ಸನ್ಸ್ ಪರ್ಸೆಪ್ಷನ್ ಐತಿಲ್ಲ, ಆ ಪರ್ಸೆಪ್ಷನ್ ಸಲುವಾಗಿ ಅವ ಏನ್ ಮಾಡ್ತಂದ್ರ ಅಂತಹ ಡ್ರೆಸ್ ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತಾನ. ಜನ ನಾನು ಒಳ್ಳೆ ಬಟ್ಟೆ ಹಾಕೊಂಡಿದ್ರೆ ನನ್ನನ್ನು ಒಳ್ಳೆಯವನನ್ನಾಗಿ ನೋಡ್ತಾರ, ತನ್ನನ್ನು ಜನ ಗುರ್ತಿಸಬೇಕು, ಜನ ತನ್ನನ್ನು ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ಸೂಟು ಬೂಟು ಹ್ಯಾಟು ಹಾಕೊಂಡ ಸೊ ನಾವು ತಿರುಗಾಡ್ತಾ ಇದ್ದೀವಿ ಅಂತಂದ್ರ ಅದು ಒಳ್ಳೆ ವ್ಯಕ್ತಿತ್ವ ಅಂತ ಹೇಳಿಬಿಟ್ಟಿನೂ ಅಲ್ರಿ. ಸೊ ಸೂಟು ಬೂಟು ಹಾಕಿ ಕೋಟ್ ಹಾಕಿ ಸೊ ಹಿಂಗೇನೇನು ಡಿಫ್ರೆಂಟ್ ಡ್ರೆಸ್ ಮಟೀರಿಯಲ್ಗಳನ್ನ ಅವ ಬಳಕೆ ಮಾಡಿದ್ನ ಅಂತಂದ್ರೆ ನೋಡ್ಲಿಕ್ಕೆ ಎಸ್ ಅಟ್ರಾಕ್ಟ್ ಅನಿಸ್ತಾರ, ಇಟ್ಸ್ ಓಕೆ, ನೋ ಡೌಟ್. ಬಟ್ ಜನ ತಮ್ಮನ್ನ ಅದ್ರ ಮೇಲೆ ಗ್ರಹಿಸ್ತಾರ ಅನ್ನುವಂಥ ವಿಷಯೊಳಗೆ ಅವ ಬಟ್ಟೆಗಳನ್ನು ಧಾರಣೆ ಮಾಡಿರ್ತಾನೆ ಅಷ್ಟೇ. ಅದನ್ನ ನಾನು ಒಂದು ಸಂಗತಿಯನ್ನು ತಮ್ಮ ಗಮನಕ್ಕೆ ತಂದೆ ಆಗಲೇ, ಬಟ್ಟೆ ಹಳೆದಿದ್ರು ಚಿಂತೆ ಇಲ್ಲ, ನೀಟ್ಫುಲ್ ಆಗಿರ್ಬೇಕು. ಸೊ ಬಟ್ಟೆ ಹಳೆದಿದ್ರು ಸಿಂಪಲ್ ಇದ್ರು ಚಿಂತೆ ಇಲ್ಲ, ಅದನ್ನೇ ವ್ಯವಸ್ಥಿತವಾಗಿ. ಸೊ ಹೆಂಗ ಅಂತಂದ್ರೆ ಅದನ್ನೇ ವ್ಯವಸ್ಥೆ. ಸೊ ಏನ್ ಮಾಡೋದು, ಐರನ್ ಮಾಡಿಬಿಟ್ಟು ಶಿಸ್ತಾಗಿ ಒಂದಿಷ್ಟು ಹೋಗುದು ಐರನ್ ಮಾಡಿ ತೊಳೆದು ಹಾಕಿ ಐರನ್ ಮಾಡಿ ಸೊ ಅದನ್ನೇ ವೇರ್ ಮಾಡಿದ್ರೆ ಅದ್ರ ಮೇಲೆ ಜನ ನಾವು ಎಂಥವ್ರು ಅಂತೇಳಿ ನಮ್ಮನ್ನ ಗ್ರಹಿಸ್ತಾರೆ. ಆಮೇಲೆ ಡ್ರೆಸ್ ಫಾರ್ ದ ಜಾಬ್ ಯು ವಾಂಟ್, ದ ಜಾಬ್ ಯು ಹ್ಯಾವ್. ಡ್ರೆಸ್ ಫಾರ್ ದ ಜಾಬ್ ಯು ವಾಂಟ್, ದ ಜಾಬ್ ಯು ಹ್ಯಾವ್. So it is also one best thing regarding our dress.
ನಾವು ಯಾವ ಜಾಬನ್ನ ಪಡ್ಕೋಬೇಕಂತೀವಲ್ರಿ ಆ ಜಾಬನ್ನ ಕಂಡುಕೊಳ್ಳಾಕ ಡ್ರೆಸ್ ಸಹಾಯಕ ಆಗಿರ್ತದ. ಆ ಜಾಬನ್ನ ಹೊಂದಕ್ಕೆ ಡ್ರೆಸ್ ನಮಗೆ ಸಹಾಯ ಮಾಡ್ತದೆ. ಯಾಕಂದ್ರೆ ಆ ಜಾಬ್ ಆ ಡ್ರೆಸ್ ನಿಂದ ನಮಗೆ ಸಿಗ್ತದ ಅಂತ. ಸೊ ಹೆಂಗ ಅಂತಂದ್ರೆ ಪರ್ಟಿಕ್ಯುಲರ್ ಡಿಫರೆಂಟ್ ಜಾಬ್ಸ್ are adopted their own particular different dress code material. When you want to go to the interview for that job, at that period you must wear the proper dress codes. Which type of the dress codes are accepting that company or that institution. If you wear that type of dress materials, definitely you will got that job, no doubt. ಒಂದು ಯಾವುದೋ ಸಂಸ್ಥೆ, ಯಾವುದೋ ಒಂದು ಸಂಘಟನೆ, ಬೇಡ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ನಾವು ಜಾಬ್ ಅನ್ನ ಕಂಡುಕೊಳ್ಬೇಕು ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ಲಿಕ್ಕಂತ ಹೊಂಟಂತ ಒಂದು ಸಂದರ್ಭದೊಳಗ ಏನ್ರಿ ಇಂಟರ್ವ್ಯೂ ಫೇಸ್ ಮಾಡುವಂತ ಒಳಗ ನಾವು ಅದಕ್ಕೆ ಸೂಟ್ ಆಗ್ತಕ್ಕಂತಹ ಒಂದು ಡ್ರೆಸ್ ಅನ್ನ ಅವ್ರು ಎಂತ ಡ್ರೆಸ್ ಅನ್ನ ಎಕ್ಸೆಪ್ಟ್ ಮಾಡ್ತಾರಲ್ಲ, ಸೊ ಅಂತ ಸೂಕ್ತ ಆಗ್ತಕ್ಕಂಥ ಡ್ರೆಸ್ ಅನ್ನ ವೇರ್ ಮಾಡಿದೀವಿ ಅಂತಂದ್ರೆ ಸಂದೇಹನಿಗಿಲ್ಲ ಆ ಜಾಬ್ ಅನ್ನು ನಾವು ಗಿಟ್ಟಿಸ್ಕೊಳ್ಳಿಕ್ ಸಾಧ್ಯ ಇದೆ. ಎಕಡ್ರೆ ಡ್ರೆಸ್ ಹಾಕೊಂಡ್ಬಿಟ್ಟು ಇಂಟರ್ವ್ಯೂ ಫೇಸ್ ಮಾಡ್ಲಿಕ್ಕೆ ಹೋದ್ವಿ ಅಂದ್ರೆ ಜಾಬ್ ಕೊಡಂಗಿಲ್ಲ. ಸೊ ಜಾಬ್ಗೆ ನಾವು ಡ್ರೆಸ್ ಮಾಡಿರ್ತಕ್ಕಂಥ ಒಂದು ಡ್ರೆಸ್ ಅದಾವಲ್ಲ ಅವು ಸಹಾಯ ಮಾಡ್ತಾವ. ಸೊ ನಾವು ಬೇಕಾದಂತ ಜಾಬ್ ಅನ್ನ ಹೊಂದ್ಲಿಕ್ಕೆ ಕಂಡುಕೊಳ್ಳಕ ಆ ಡ್ರೆಸ್ಗಳು ಸಹಾಯಕಾರಕ್ಕಾಗಿದ್ದವ. ಪ್ರಾಪರ್ ನಾವು ಡ್ರೆಸ್ ಕೋಡ್ ಮಾಡಿದ್ದೀವಿ ಅಂತಂದ್ರೆ ಆ ಜಾಬ್ ಅನ್ನು ನಾವು ಗಿಟ್ಟಿಸ್ಕೊಳ್ಳಿಕ್ ಸಾಧ್ಯದ. 75% of recruiters believe that how a person dresses for work affects one's a job, salary and possible promotions. ನೋಡ್ರಿ 75% ಏನನ್ನ ಅರ್ಥ ಮಾಡ್ಕೊಂಡಾರ ಅಂತಂದ್ರೆ, ಸೊ ನಾವು ಧಾರಣೆ ಮಾಡಿರ್ತಕ್ಕಂತಹ ಒಂದು ಬಟ್ಟೆಗಳವಲ್ಲ, ಆ ಬಟ್ಟೆಗಳಿಂದ ಆಮೇಲೆ ನಾವು ಧಾರಣೆ ಮಾಡಿರ್ತಕ್ಕಂತಹ ವರ್ಕ್ ಅಫೆಕ್ಟ್ಸ್ ಒನ್ಸ್ ಜಾಬ್. ಧಾರಣೆ ಮಾಡಿರ್ತಕ್ಕಂಥ ಬಟ್ಟೆಗಳಿಂದ ನಾವು ಕಾರ್ಯತತ್ಪರರಾದಂಥ ಸಂದರ್ಭದೊಳಗೆ ಅದ್ರ ಮೇಲೆ ಒಂದು ಒಳ್ಳೆಯ ಪರಿಣಾಮ ಬೀರ್ತದೆ. ಅಷ್ಟೇ ಅಲ್ಲದೆ ಸ್ಯಾಲರಿ ಹೈಕ್ ಮಾಡೋದು, ಆನಂತರ ಪ್ರಮೋಷನ್ಸ್ಗಳನ್ನ ಇವೆಲ್ಲದಕ್ಕೂ ಏನ ಅಂತಂದ್ರೆ ಸೊ ಡ್ರೆಸ್ ಮಟೀರಿಯಲ್ಸ್ ಹೆಲ್ಪ್ ಆಗ್ತಾವ. ಜಾಯಿನ್ ಆಗೋ ಟೈಮ್ದಾಗ, ಜಾಬ್ ಇಂಟರ್ವ್ಯೂ ಹೋದಂತ ಟೈಮ್ದಾಗ ಬಹಳಷ್ಟು ನೀಟ್ಫುಲ್ ಆಗಿ ಡ್ರೆಸ್ ಮಾಡ್ಕೊಂಡು ಹೋಗಿರ್ತಾನ. ನೆಕ್ಸ್ಟ್ ಜಾಯಿನ್ ಆಗಿಬಿಟ್ಟು ಆದ ನಂತರ ಅವ ಆ ನೀಟ್ಫುಲ್ನೆಸ್ ಅನ್ನ ಕೈ ಬಿಟ್ಟ ಅಂತಂದ್ರೆ ಸೊ ಅವ ಕಾರ್ಯ ಮಾಡ್ತಕ್ಕಂತ ಒಂದು ಏರಿಯಾದಲ್ಲ ಅಲ್ಲಿ ಎಫೆಕ್ಟಿವ್ ಆಗಿ ಅವ ವರ್ಕ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಸೊ ಅದು ಕೂಡ ಇಲ್ಲ. ಆ ನಂತರ ಅವನಿಗೆ ಪ್ರಮೋಷನ್ಸ್ ಸೊ ಹೆಂಗರೆ ಇದ್ನಪ್ಪ ಅಂದ್ರ ಸಿಗೋದು ಕಠಿಣ ಆಗ್ತದೆ. ಸೊ ಫಾರ್ ದ ಜಾಬ್ ಅಂಡ್ ಫಾರ್ ದ ಎಫೆಕ್ಟಿವ್ and for the salary and for to get the promotion, dress materials are maximum helpful to us. Your first impression is always lasting impression. Your first impression is always ಏನು ಮೊದಲೊಂದು ಪ್ರಭಾವವನ್ನು ಬೀರಿರ್ತೀವಲ್ರಿ, ಡ್ರೆಸ್ ಮಟೀರಿಯಲ್ ಅನ್ನ ಯೂಸ್ ಮಾಡಿಬಿಟ್ಟು ಇಂಟ್ರೆಸ್ಟ್ ಫೇಸ್ ಮಾಡುವಂತ ಸಂದರ್ಭದಾಗ ಬೇಡ ಜಾಬ್ಗೆ ಸೇರಿರ್ತಕ್ಕಂಥ ಸಂದರ್ಭದಾಗ ಸೊ ಅದು ಕೊನೆಯವರೆಗೂ ಏನಾಗ್ತದೆ ಅಂದ್ರೆ ಪರಿಣಾಮ ಬೀರ್ತದ.
ಆಲ್ವೇಸ್ ಇಟ್ ಈಸ್ ಇಂಪ್ರೆಷನ್ ಅಂಟಿಲ್ ದ ಲಾಸ್ಟ್ ಅಂಟಿಲ್ ದ ಎಂಡ್. ಅದಕ್ಕೆ ಸೊ ಏನಂತಂದ್ರ ಮೇಕಿಂಗ್ ಅಂಡ್ ಇಂಪ್ರೆಷನ್ ಬೈ ದ ಡ್ರೆಸ್. ಬಟ್ಟೆಗಳಿಂದ ಏನ್ರಿ ಸೊ ಇಂಪ್ರೆಷನ್ ಮಾಡೋದು, ಇಂಪ್ರೆಷನ್ ಮಾಡ್ಲಿಕ್ಕೆ ಇವ ಯೋಗ್ಯ ಆಗಿದ್ದಾವ, ಇಂಪ್ರೆಷನ್ ಮಾಡ್ಲಿಕ್ಕೆ ಇವ ಸೂಕ್ತ ಆಗಿದ್ದಾವ. ಇದ್ರ ಮೂಲಕ ನಾವು ಹಲವಾರು ಅವಕಾಶಗಳನ್ನ ಪಡ್ಕೊಂಡು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ ಬರ್ತದೆ. ನೆಕ್ಸ್ಟ್ ಬಿಲ್ಡಿಂಗ್ ಯುವರ್ ಪ್ರೊಫೆಷನಲ್ ವಾರ್ಡ್ರಬ್. ಬಿಲ್ಡಿಂಗ್ ಯುವರ್ ಪ್ರೊಫೆಷನಲ್ ವಾರ್ಡ್ರಬ್. ಸೊ ಏನ್ರಿ ವೃತ್ತಿಪರ ವ್ಯವಸ್ಥೆಯ ಗ್ರಹಿಕೆ. ವೃತ್ತಿಪರ ವ್ಯವಸ್ಥೆಯ ಗ್ರಹಿಕೆಯ ನಿರ್ಮಾಣ. ವೃತ್ತಿಪರ ವ್ಯವಸ್ಥೆಯ ಗ್ರಹಿಕೆಯ ನಿರ್ಮಾಣ. ಸೊ ಬಿಲ್ಡಿಂಗ್ ಯುವರ್ ಪ್ರೊಫೆಷನಲ್ ವಾರ್ಡ್ರಬ್. ಸೊ ಇಲ್ಲಿ ವೃತ್ತಿಪರ ವ್ಯವಸ್ಥೆ ಅಂತದಲ್ಲ ನಮ್ದು, ಆ ಗ್ರಹಿಕೆಯನ್ನು ಹೆಂಗ ನಿರ್ಮಾಣ ಮಾಡ್ಕೊಳ್ಳೋದು. How to the dress materials are helps to us for building our professional wardrobe. ಸೊ ಇಲ್ಲಿ ಎಂತ ಗ್ರಹಿಕೆಯನ್ನು ತಿಳ್ಕೊಳ್ಬೇಕು, ಯಾವ ತರ ನಾವು ಗ್ರಹಿಸಿಕೊಂಡ್ರೆ ಬೇಡ, ಯಾವ ತರ ನಾವು ತಿಳುವಳಿಕೆಯನ್ನು ಕಂಡುಕೊಂಡಿವಂತ ನಮ್ಮ ವೃತ್ತಿಪರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಳ್ಳಿಕ್ ಸಾಧ್ಯದ ಡ್ರೆಸ್ ಮಟೀರಿಯಲ್ ಸಂಬಂಧಪಟ್ಟಂಗೆ. So invest your money in a great suit. Invest your money in a great suit. ಹಣವನ್ನ ಎಲ್ಲಿ ತೊಡಗಿಸೋದು ಅಂತಂದ್ರೆ ಬಹಳಷ್ಟು ಉತ್ಕೃಷ್ಟ ಮಟ್ಟದ ಒಂದು ಸೂಟ್ ಅನ್ನ ಕಂಡುಕೊಳ್ಳಕ, ಉತ್ಕೃಷ್ಟ ಮಟ್ಟದ ಒಂದು ಸೂಟ್ ಅನ್ನ ಪರ್ಚೇಸ್ ಮಾಡ್ಲಕ ತೊಡಗಿಸೋದು ಅಂತ. ಸೊ ಒಂದು 5,000 10,000 ಇಂಥ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಕ್ವಾಲಿಟಿ ಇದ್ದಂತಹ ಡ್ರೆಸ್ ಅನ್ನ ಪರ್ಚೇಸ್ ಮಾಡಬೇಕು. ಅದಕ್ಕಾಗ್ರಿ 10,000ದಾಗ 10 ಸೆಟ್ ಬರ್ತಾವು ಅಂತ ಹೇಳಿ ಎಂಥವರೇ ತಗೊಂಡ ಧಾರಣೆ ಮಾಡೋದ್ರಿಂದ ಪ್ರೊಫೆಷನಲ್ ವಾರ್ಡ್ರೋಬ್ ಬದಲ ಬೇಡ, ನಮ್ ಪ್ರೊಫೆಷನಲ್ ಸಿಸ್ಟಮ್ ಐತಿಲ್ಲ, ಸೊ ಅದು ಬೆಳವಣಿಗೆ ಆಗಂಗಿಲ್ಲ, ಅದನ್ನ ನಿರ್ಮಾಣ ಮಾಡ್ಕೊಳಿಕ್ ಆಗಂಗಿಲ್ಲ. To wear shoes with polish and to wear quality full pant, shirt and coat on the shirt and also tied a tie. So these are great suits. Invest here money. ಇಂತಹ ಬಟ್ಟೆಗಳಿಗಾಗಿ ದುಡ್ಡನ್ನು ತೊಡಗಿಸ್ಬೇಕು ನಾವು. ಇಂಥವನ್ನ ನಾವು ಅಫಿಷಿಯಲ್ ಮಟ್ಟಿಗೆ ಹಾಕೊಂಡು ಹೋಗ್ಬಿಟ್ಟು ನೋಡಿದೀವಿ ಅಂತಂದ್ರೆ ಸೊ ನಮ್ಮ ಪ್ರೊಫೆಷನಲ್ ಸಿಸ್ಟಮ್ ಅದಲ್ಲ, ಅದು ಬಿಲ್ಡಪ್ ಹೋಗ್ತದೆ, ವೃತ್ತಿಪರತೆಯ ಬೆಳವಣಿಗೆ ಆಗ್ತದೆ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಅನ್ನೋದು ಎಂಥವರೇ ಹರಿದ ಅರಿವಿ ಹಾಕೊಂಡು ಹೋಗೋದು. ಅಸಿಸ್ಟೆಂಟ್ ಮ್ಯಾನೇಜರ್ ಅನ್ನೋದು ಬೇಡ, ಸೊ ಮ್ಯಾನೇಜರ್ ಅನ್ನೋದು ಎಂಥವರೇ ಡ್ರೆಸ್ ಮೆಟೀರಿಯಲ್ಗಳನ್ನ ಹಾಕೊಂಡು ಹೋದೀವಿ ಅಂತಂದ್ರೆ, 100 ರೂಪಾಯಿಗೆ ಮೀಟರ್ದು ಅರ್ವಿ ಹಾಕೊಂಡು ಹೋದೀವಿ ಅಂತಂದ್ರೆ ಸೊ ಪ್ರೊಫೆಷನಲ್ ಬಿಲ್ಡಪ್ ಅದಲ್ಲ, ಪ್ರೊಫೆಷನಲ್ ಬಿಲ್ಡಿಂಗ್ ಅದಲ್ಲ, ಅದು ಆಗಂಗಿಲ್ಲ. ಅದಕ್ಕೆ invest your money in a great suit. This is essential. Lasts longer. ಸುದೀರ್ಘಕಾಲಿಕ ಅವಧಿವರೆಗೆ ಬರ್ತಾರೋ. ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿ ಕ್ವಾಲಿಟಿ ಇದ್ದಂತಹ ಬಟ್ಟೆಗಳನ್ನ ತಗೊಂಡು ಅದನ್ನ ವೇರ್ ಮಾಡ್ತಾ ಹೋದ್ವಿ ಅಂದ್ರೆ ಅಂತ ಒಂದಿಷ್ಟು ದುಡ್ಡು ಜಾಸ್ತಿ ಕೊಟ್ಟಿವ ಅಂತಂದ್ರೆ ಅವೇನ 4 ತಿಂಗಳೊಳಗೆ ಹರಿದು ಹೋಗಂಗಿಲ್ಲ. ಸೊ ಕ್ವಾಲಿಟಿ ಬಹುದಿನಗಳವರೆಗೆ ಬಾಳ್ವಿಕೆ ಬರ್ತಕ್ಕಂಥ ದಿಶೆಯೊಳಗ ಹೆಚ್ಚು ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಬಟ್ಟೆಯನ್ನು ತಗೊಳ್ಳೋದು.
and sharp, smart, think in advance. So, sharp, smart, ಒಂದಿಷ್ಟು ಕ್ವಾಲಿಟಿ ಇದ್ದಂತಹ ಒಂದಿಷ್ಟು ಬಟ್ಟೆಗಳನ್ನ ಪರ್ಚೇಸ್ ಮಾಡೋದು. ಆಮೇಲೆ ಥಿಂಕ್ ಇನ್ ಅಡ್ವಾನ್ಸ್. ಸೊ ಏನ್ ಬೇಕಾಗ್ತದೆ, ಎಂತ ಬಟ್ಟೆಗಳನ್ನು ನಾವು ಧಾರಣೆ ಮಾಡಿದ್ರೆ ಯೋಗ್ಯ ಆಗ್ತದೆ, ಸೊ ಆ ಬಗ್ಗೆ ಪೂರ್ವಭಾವಿಯಾಗಿ ಆಲೋಚನೆ ಮಾಡೋದು. ಸೊ seek the assistance of a sales associate by is that are versatile, ವಿಭಿನ್ನ ರೀತಿಯ ಬಟ್ಟೆಗಳನ್ನ ಏನ್ ಮಾಡೋದ್ರಿ, ಪರ್ಚೇಸ್ ಮಾಡೋದು. ವಿವಿಧ ರೀತಿಯ ಬಟ್ಟೆಗಳು ಅಂತಂದ್ರೆ ಹಿಯರ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಲೈಕ್ ದಿಸ್ ಓವರ್ ಡಿಸೈನ್ಫುಲ್ ಡ್ರೆಸ್ ಮಟೀರಿಯಲ್ಸ್ and rub color dress materials and variety modern fashionable materials. ವಿಭಿನ್ನತೆಯಿಂದ ಇರಬೇಕು, ಬಟ್ಟೆಗಳು ವಿಭಿನ್ನ ಆಗಿರ್ಬೇಕು. ಯಾಕಂದ್ರೆ ಒಂದ ತನ್ನದಂತಹ ಬಟ್ಟೆಗಳನ್ನ ನಾವು ಧಾರಣೆ ಮಾಡಕತ್ತಿದ್ರೆ ಅವ್ರಿಗೇನು ಬೇರೆ ಶರ್ಟ್ ಹೈಟ್ ಇರೋದು ನೋಡ್ತಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಬೈ ಪೀಸಸ್ ದಟ್ ಆರ್ versatile, ಬಹುಮುಖದಿಂದ ಕೂಡಿರ್ತಕ್ಕಂಥ ವಿಭಿನ್ನ ರೀತಿಯ ಬಟ್ಟೆಗಳನ್ನ ಏನ್ ಮಾಡೋದು, ಪರ್ಚೇಸ್ ಮಾಡೋದು. ಸೊ ಈ ತರನಾಗಿ ವಿಭಿನ್ನ ರೀತಿಯ ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ನಾವು ಬಳಕೆ ಮಾಡ್ತಾ ಹೋಗೋದ್ರಿಂದ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಇಂತಹ ಬಟ್ಟೆಗಳು ಏನಾಗಿದ್ದಾವಂದ್ರೆ ಸಹಾಯ ಅಥವಾ ಸಹಕಾರವನ್ನ ಗೈತವ. ಸೊ ಅನದರ್ ಡಿಫರೆಂಟ್ ಫ್ಯಾಕ್ಟರ್ಸ್ ಆಫ್ ದಿಸ್ man and women probably you know, taken to the next period. Is there any doubts in this class? ಈ ಬಹಳಷ್ಟು ಜನ ನನಗೆ ಕ್ಲಾಸ್ ಮಾಡ್ತಿದ್ದೆ, ಹಂಗ ಜಾಯಿನ್ ಆಗ್ಬೇಕು ಅಂತ ಇದು ಮಾಡ್ತಿದ್ದೆ, ಅವ್ನು ಜಾಯಿನ್ ಮಾಡ್ಕೊಂಡಿಲ್ಲ ನಾನು. ಸೊ ಅದನ್ನ ಮಾಡೋದ್ರಿಂದ ರೆಕಾರ್ಡಿಂಗ್ ಫೇಲ್ಯೂರ್ ಆಗ್ತದೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಅಡ್ವಾನ್ಸ್ ಜಾಯಿನ್ ಆಗೋದು ದಯಮಾಡಿ. ಎಸ್, ಇಸ್ ದೇರ್ ಎನಿ ಡೌಟ್ಸ್ ರಾಣಿ? ಇವಾಗ ಡಿಸ್ಕಷನ್ ಮಾಡಿದಾಗ ಏನಾದ್ರು ಸಂದೇಹಗಳಿದೆಯಾ? ಏನಿಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಆಗಿದ್ದೀನಾ? ಇವಾಗ ಚರ್ಚೆ ಮಾಡಿದ್ರೆ ಅಂಡರ್ಸ್ಟ್ಯಾಂಡ್ ಆಗಿದ್ದೀನಾ? ಎಸ್. ಏನು ಡೌಟ್ಸ್ ಇಲ್ಲ ಅಂತಂದ್ರೆ ಓಕೆ, ಥ್ಯಾಂಕ್ ಯು. ನಾನು ಕ್ಲಾಸನ್ನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಅಲ್ಲಿ ಇವಾಗೇನೋ ಕೋವಿಡ್ ಟೆಸ್ಟ್ ಒಳಗೆ ಸೊ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ಸ್ವಲ್ಪ ಆ ಕಡೆ ಹೋಗ್ಬೇಕಾಗಿದೆ. Okay, I thanks to one and all. With this, I concludes my class. Thank you very much once again.